ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಎಂದರೆ ಹಿರಿಯರ ಚಿಂತಕರ ಅಭಿಪ್ರಾಯದಲ್ಲಿ ಅಮ್ಮ ಎಂಬ ಪದವೇ ಅಮೃತ. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ಅಮ್ಮ ಜೊತೆಗಿದ್ದರೆ ನೂರಾನೆಯ ಬಲ ಇದ್ದಂತೆ. ಅಮ್ಮ ಮಕ್ಕಳ ನಗುವಲ್ಲಿ ನಗುತ್ತಾಳೆ, ಅಳುವಾಗ ಅಳುತ್ತಾಳೆ. ಮಕ್ಕಳಿಗಾಗಿಯೇ ತನ್ನ ಸಂಪೂರ್ಣ ಜೀವನವನ್ನು ಮುಡುಪಾಗಿಟ್ಟಿರುತ್ತಾಳೆ. ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ, ಅದಕ್ಕಾಗಿಯೇ ಆತ ತಾಯಿಯನ್ನು ಸೃಷ್ಟಿಸಿದ. ಮಾತೃತ್ವದ ಅತ್ಯುತ್ತಮ ಗುಣವೆಂದರೆ ನಿಸ್ವಾರ್ಥತೆ. ತಾಯಿಯ ಪ್ರೀತಿ ಎಂದರೆ ಶಾಂತಿ. ಅದನ್ನು ಪಡೆದುಕೊಳ್ಳುವ ಅಗತ್ಯವಿಲ್ಲ, ಅದು ತಾನಾಗಿಯೇ ಸಿಗುತ್ತದೆ. ಪ್ರತಿಯೊಬ್ಬರ ಅಭಿವೃದ್ಧಿಯ ಹಿಂದೆ ಅಮ್ಮನ ಪಾತ್ರ ಬಹಳ ದೊಡ್ಡದು. ಅಮ್ಮ ಎಂದರೆ ನಿಸ್ವಾರ್ಥ ಪ್ರೀತಿಯ ಸಂಕೇತ. ಮಕ್ಕಳ ಖುಷಿಯಲ್ಲಿ ತನ್ನ ಖುಷಿಯನ್ನು ಕಾಣುವವರು ಅಮ್ಮ. ಮಾತೃತ್ವ ಎಂದರೆ ಎಲ್ಲ ಪ್ರೀತಿ ಇಲ್ಲಿಂದಲೇ ಆರಂಭವಾಗುತ್ತದೆ, ಇಲ್ಲಿಯೇ ಕೊನೆಗೊಳ್ಳುತ್ತದೆ. ಅಮ್ಮ ಎಂದರೆ ಬದುಕು ನೀಡಿದ ದೇವತೆ, ಕೈ ಹಿಡಿದು ಮುನ್ನಡೆಸಿದ ಮಹಾಮಾತೆ. ಪ್ರತಿಯೊಬ್ಬರ ಬಾಳಿನಲ್ಲೂ ಅಮ್ಮನಿಗೆ ವಿಶೇಷ ಸ್ಥಾನವಿದೆ. ನಿಮ್ಮ ತಾಯಿಯ ಕಣ್ಣುಗಳನ್ನು ನೋಡಿದಾಗ ನೀವು ತಿಳಿಯುತ್ತೀರಿ, ಇದುವೇ ಜಗತ್ತಿನ ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿ ಎಂದು. ಅಮ್ಮನ ಪ್ರೀತಿ ಎಂಥ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಕೊಡುತ್ತದೆ. ಅಳಲು ಉತ್ತಮ ಜಾಗವೆಂದರೆ ತಾಯಿಯ ಮಡಿಲು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಮ್ಮ ಮಕ್ಕಳಿಗಾಗಿ, ತನ್ನ ಕುಟುಂಬಕ್ಕಾಗಿ, ಮನೆಗಾಗಿ ಸದಾ ದುಡಿಯುತ್ತಾರೆ. ತನ್ನ ಈ ಕೆಲಸದಿಂದ ಇವರು ಯಾವತ್ತೂ ಹಿಂದೆ ಸರಿದವರೇ ಅಲ್ಲ. ತನ್ನ ಬಗ್ಗೆ ಕಿಂಚಿತ್ತೂ ಯೋಚಿಸದೆ ತನ್ನವರಿಗಾಗಿ ಸದಾ ಪರಿಶ್ರಮ ಪಡುವ ಮಮತೆಯ ತಾಯಿ ಅಮ್ಮ. ಸದಾ ಶ್ರಮ ಪಡುವ ಮಮತಾಮಯಿ ಅಮ್ಮ. ಅಮ್ಮ ಎಂದರೆ ನಿಸ್ವಾರ್ಥ ಪ್ರೀತಿಯ ಸಂಕೇತ. ಮಕ್ಕಳ ಖುಷಿಯಲ್ಲೇ ತನ್ನ ಖುಷಿಯನ್ನು ಕಾಣುವವರು ಅಮ್ಮ. ತನ್ನ ಮಕ್ಕಳಿಗಾಗಿ ಎಂತಹ ಅಪಾಯವನ್ನು ಬೇಕಾದರೂ ಎದುರಿಸಲು ಯಾವ ತ್ಯಾಗಕ್ಕೂ ಅಮ್ಮ ಸಿದ್ಧರಿರುತ್ತಾರೆ. ಇದು ಸತ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಾಗಿ ಧನ್ಯವಾದಗಳು.